ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ವಾಸ್ತುದೇವತಾಯ ನಮಃ. ಎಲ್ಲ ಪ್ರೇಕ್ಷಕರಿಗೂ ನನ್ನ ಶ್ರದ್ಧೆಯ ನಮಸ್ಕಾರಗಳು. ಇವತ್ತಿನ ದಿವಸ ದಕ್ಷಿಣ ದಿಕ್ಕಿಗೆ ಎಲ್ಲಿ ಎಂಟ್ರೆನ್ಸ್ ಕೊಟ್ಕೊಂಡ್ರೆ ಉತ್ತಮ ಫಲಗಳನ್ನು ಕೊಡುತ್ತೆ ಅನ್ನೋವಂಥ ವಿಷಯಗಳನ್ನು ತಿಳಿಸ್ಕೊಡೋದಕ್ಕೆ ಬಂದಿದ್ದೀನಿ. ಮಯಾಬ್ರಹ್ಮರು ಋಷಿ ಬರೆದಂಥ ವಿಷಯಗಳನ್ನು, ಕಂಡುಕೊಂಡಂಥ ವಿಷಯಗಳನ್ನು ರಿಸರ್ಚ್ ಮಾಡಿ ಪದ್ಮಭೂಷಣ ಡಾಕ್ಟರ್ ಗಣಪತಿ ಸ್ಥಪತಿಗಳು ಸ್ಥಾಪತ್ಯ ವೇದ ಅನ್ನೋ ಎಂಬ ಗ್ರಂಥದಲ್ಲಿ ಈ ವಿಷಯಗಳನ್ನು ಅಡಕವಾಗಿಟ್ಟಿದ್ದಾರೆ. ಈ ರೀತಿ ಮನೆಗಳನ್ನು ಕಟ್ಟಿಕೊಂಡ್ರೆ, ಈ ಒಂದು ಪದವಿನ್ಯಾಸದಲ್ಲಿ, ಈ ಒಂದು ಕ್ಯಾಲ್ಕುಲೇಷನ್ ಪ್ರಕಾರ ಮನೆಯನ್ನು ಕಟ್ಕೊಂಡ್ರೆ ನೆಮ್ಮದಿ ಸಂತೋಷದಿಂದ ಇರುತ್ತಾರೆ ಅಂತೇಳಿ ಆ ಒಂದು ಗ್ರಂಥದಲ್ಲಿ ರಚನೆ ಮಾಡಿದ್ದಾರೆ. ಯಾರು ಈ ಒಂದು ಶಾಸ್ತ್ರವನ್ನು ತಿಳ್ಕೊಂಡಿದ್ದಾರೋ ಅವರನ್ನು ಸ್ಥಪತಿ ಅಂತ ಕರೀತಾರೆ. ಏಕೆಂದರೆ ಅವ್ರಿಗೆ ವಿಶೇಷವಾದ ಜ್ಞಾನ ಇರುತ್ತೆ. ದೇವಸ್ಥಾನಗಳನ್ನು ಕಟ್ಟೋದಿರ್ಬೋದು, ಮನೆಗಳನ್ನು ಕಟ್ಟುವಂಥದ್ದಿರ್ಬೋದು, ಭವನಗಳನ್ನು ಕಟ್ಟುವಂಥದ್ದಿರ್ಬೋದು, ಅದಕ್ಕೆಲ್ಲ ತುಂಬ ವಿಶೇಷವಾದಂಥ ಜ್ಞಾನ ಇರುತ್ತೆ. ಅದಕ್ಕೋಸ್ಕರ ಅವರನ್ನು ಸ್ಥಪತಿ ಅಂತ ಕರೀತಾರೆ. ಅಂಥ ಒಂದು ಶ್ರೇಷ್ಠವಾದಂಥ ವಿಷಯಗಳನ್ನು, ಒಂದು ಹಳೆಯ ಗ್ರಂಥಗಳಲ್ಲಿರುವಂಥ ವಿಷಯಗಳನ್ನು ಈ ಒಂದು ಶಾಸ್ತ್ರದಲ್ಲಿ ಅನೇಕ ಋಷಿಗಳು ಇದನ್ನೇ ಬರೆದಿದ್ದಾರೆ. 9 ಭಾಗಗಳನ್ನಾಗಿ ಮಾಡಿಕೊಂಡಾಗ ಆ ಒಂದೊಂದು ಪದದಲ್ಲಿ ಒಂದೊಂದು ದೇವತೆ ಅನ್ನುವಂಥದ್ದು ಸ್ಥಾಪಿತವಾಗ್ತಾರೆ. ಆ ದೇವತಾ ಒಂದು ಸ್ವರೂಪ ಅದು ಹೇಗಿರುತ್ತೋ ಅದಂತೆ ಅದು ವರ್ತನೆ ಮಾಡುತ್ತೆ. ನಾವೊಂದು ಎಂಟ್ರೆನ್ಸನ್ನು ಇಟ್ಕೊಂಡ್ರೆ ಎಲ್ಲಿ ಒಳ್ಳೆಯದಿರುತ್ತೆ, ಎಲ್ಲಿ ಕೆಟ್ಟದ್ದಿರುತ್ತೆ ಅನ್ನೋವಂಥದ್ದನ್ನು, ಈ ಒಂದು ವಿಷಯವನ್ನು ಇಲ್ಲಿ ತಿಳ್ಕೊಳ್ತಾ ಹೋಗೋಣ. ನೋಡಿ, ಇದು 9 ಪದಗಳನ್ನು ಮಾಡಿಕೊಂಡಾಗ ನೋಡಿ, ಅಗ್ನಿ 1ನೇದು, 2ನೇದು ಪೂಷ, 3ನೇದು ವಿತತ, 4ನೇದು ಗೃಹಕ್ಷಿತ, 5ನೇದು ಯಮ, 6ನೇದು ಗಂಧರ್ವ, 7ನೇದು ಭೃಂಗರಾಜ ಮತ್ತು 8ನೇದು ಮೃಗ, 9ನೇದು ನಿರುತಿ ಅಥವಾ ನೈಋತ್ಯ, ಸೌತ್ ವೆಸ್ಟ್ ಕಾರ್ನರ್ ಅಂದರೆ ಪೂರ್ವ, ಪಶ್ಚಿಮ, ಉತ್ತರ, ದಕ್ಷಿಣ ಭಾಗಕ್ಕೆ ಎಲ್ಲಿ ಎಂಟ್ರೆನ್ಸ್ ಇಟ್ಕೊಂಡ್ರೆ ಏನು ಫಲ ಸಿಗುತ್ತೆ ಅನ್ನೋ ಅಂಥದ್ದನ್ನು ಇಲ್ಲಿ ತಿಳಿಸ್ಕೊಟ್ಟಿದ್ದೀನಿ. ನೋಡಿ, ಬರೆದಿದ್ದೇನೆ. ಅಗ್ನಿ ಅನ್ನೋ ಜಾಗದಲ್ಲಿ 1ನೇ ಪದದಲ್ಲಿ ಯಜಮಾನಿ ಹಾನಿ ಅಲ್ಪ ಸಂತತಿ ಅಂತ ಹೇಳುತ್ತೆ. 2ನೇದು ಪೂಷಾದಲ್ಲಿ ಏನಾದರೂ ಎಂಟ್ರೆನ್ಸನ್ನು ಇಟ್ಕೊಂಡ್ರೆ ಹಾನಿ ಮತ್ತು ಸೇವಕ ವೃತ್ತಿ ಅಂತ ಬಿಟ್ಟು ಕರೀತಾರೆ. ಅಂದರೆ ಸೇವಕ ವೃತ್ತಿಯಲ್ಲಿರೋರು ಅದನ್ನು ಮುಂದುವರಿಯೋದಿಲ್ಲ, ಅಲ್ಲೇ ಇರ್ತಾರೆ ಅನ್ನೋ ಕಾರಣಕ್ಕೋಸ್ಕರ ಅದನ್ನು ಹೇಳಿದ್ದಾರೆ. ಈ ಒಂದು ವಾಸ್ತು ಅನ್ನೋದು ಇದೆಯಾ ಇಲ್ವಾ ಅನ್ನೋವಂಥದ್ದು ದಶಾಭಕ್ತಿಗಳು ಚೆನ್ನಾಗಿಲ್ಲದೆ ಇದ್ದಾಗ ಅದರ ಫಲ ಆವಾಗ ಗೊತ್ತಾಗುತ್ತೆ. ಅದರ ಸಮಸ್ಯೆಗಳು ಬಂದಾಗ ಆ ರೀತಿ ತೊಂದರೆಗಳನ್ನು ಅನುಭವಿಸ್ತೀವಿ ನಾವು. ಅನಂತರ 3ನೇದರಲ್ಲಿ ವಿತತ ಅನ್ನೋವಂಥ ಭಾಗದಲ್ಲಿ ಎಂಟ್ರೆನ್ಸನ್ನು ಇಟ್ಕೊಂಡ್ರೆ ಗಂಡಾಂತರ ಉಂಟಾಗುತ್ತೆ. ಅನಂತರ 4ನೇ ಭಾಗದಲ್ಲಿ ಗೃಹಕ್ಷಿತ ಅನ್ನುವಂಥ ಜಾಗದಲ್ಲಿ ಎಂಟ್ರೆನ್ಸನ್ನು, ಮುಖ್ಯ ದ್ವಾರವನ್ನು ಇಟ್ಕೊಂಡ್ರೆ ಸಂಪತ್ತು ವೃದ್ಧಿ, ಸಂತಾನ ಪ್ರಾಪ್ತಿ ಅಂತ ಕರೀತಾರೆ. ಗೃಹಕ್ಷಿತ ಅನ್ನುವಂಥ ಜಾಗದಲ್ಲಿ. ಯಮ ಅನ್ನೋ ಜಾಗದಲ್ಲಿ ಅಂದರೆ 5ನೇ ಭಾಗದಲ್ಲಿ ಎಂಟ್ರೆನ್ಸನ್ನು ಇಟ್ಕೊಂಡ್ರೆ ಕ್ಷುದ್ರ ಕರ್ಮ ಸರ್ವನಾಶ ಆಗುತ್ತೆ ಅನ್ನೋವಂಥ ಕಾರಣವನ್ನು ಇಲ್ಲಿ ತಿಳಿಸ್ಕೊಡ್ತಾರೆ. ಸೆಂಟ್ರಲ್ಲಿ ಬಾಗಿಲನ್ನು ಇಟ್ಕೊಳ್ಳುವಂಥದ್ದು ಹಳೆ ಪದ್ಧತಿ ಇತ್ತು. ಆ ಹಳೆ ಪದ್ಧತಿಯಲ್ಲಿ ಸಮಸ್ಯೆಗಳನ್ನು ಅನುಭವಿಸುತ್ತಾ ಇದ್ದರು, ಒಳ್ಳೆಯದು ಅನುಭವಿಸ್ತಾ ಇದ್ದಾರೆ. ಯಾಕಂದರೆ ಈಗ ನಾವು ವೈಟ್ ಹೌಸ್ ಅಂತ ತಗೊಂಡಾಗ ಅಮೇರಿಕಾದಲ್ಲಿ ಆ ವೈಟ್ ಹೌಸನ್ನು ಎಂಟ್ರೆನ್ಸು ದಕ್ಷಿಣ ದಿಕ್ಕಿಗೆ ಇರುವಂಥದ್ದು. ದಕ್ಷಿಣ ದಿಕ್ಕಿಗೆ ಎಂಟ್ರೆನ್ಸನ್ನು ಮಾಡಿಕೊಂಡ್ರೆ ಅವರು ಜಗತ್ತನ್ನು ಆಳ್ತಾರೆ. ಅಂದರೆ ಅಂಥ ಒಂದು ಅವ್ರಿಗೆ ಒಂದು ಶಕ್ತಿಯನ್ನು ಒದಗಿಸ್ಕೊಡುತ್ತೆ. 99% ದಕ್ಷಿಣ ದಿಕ್ಕಿಗೆ ಅಂತ ಹೇಳ್ಬಿಟ್ಟು ಸೈಟ್ ಇರುತ್ತೆ, ಬಟ್ ಮನೆ ಮಾತ್ರ ಮಾಡ್ಕೊಳ್ಳೋದಿಲ್ಲ. 99 ಭಾಗ ಮನೆ ಎಂಟ್ರೆನ್ಸನ್ನು ದಕ್ಷಿಣ ಭಾಗದಲ್ಲಿ ಇಟ್ಕೊಳ್ಳೋದೇ ಇಲ್ಲ. ಒಂದು 30 ವರ್ಷದಿಂದ ನಾನು ನೋಡ್ತಾ ಇದ್ದೀನಿ, ದಕ್ಷಿಣ ದಿಕ್ಕಿಗೆ ಇಟ್ಕೊಳ್ಳೋದು ಕಡಿಮೆ. ಹಳೆಯ ಮನೆಗಳು ಕೆಲವೊಂದು ಹಳ್ಳಿಗಳಲ್ಲಿ ಇರುತ್ತೆ, ಅಂಥ ಮನೆಗಳು ದಕ್ಷಿಣ ಭಾಗದಲ್ಲಿರುವಂಥ. ಆ ಒಂದು ಮನೆಯಲ್ಲಿ ವಾಸ ಮಾಡೋರು ತುಂಬ ಶಕ್ತಿಶಾಲಿಯಾಗಿರ್ತಾರೆ, ತುಂಬ 10 ಜನಕ್ಕೆ ಬೇಕಾಗಿರೋವಂಥವ್ರು ಆಗ್ತಾರೆ. ಕ್ಷಾತ್ರವಾದಂಥ ಧೈರ್ಯ, ಸಾಹಸ, ಉತ್ಸಾಹ ಅನ್ನುವಂಥದ್ದು ಆ ದಿಕ್ಕಿನಲ್ಲಿ ವಾಸ ಮಾಡೋರಿಗೆ ಇರುತ್ತೆ. 5ನೇ ಭಾಗದಲ್ಲಿ ಕರೆಕ್ಟಾಗಿ ಎಂಟ್ರೆನ್ಸ್ ಇಟ್ಕೊಬಾರ್ದು,
ಸ್ವಲ್ಪ ಆ ಕಡೆ ಸರಿಸಿ ಇಟ್ಕೊಂಡ್ರೆ ಅದು ಉತ್ತಮ ಫಲವನ್ನು ಅದ್ಭುತವಾಗಿ ಕೊಡುತ್ತೆ. ನಂತರ 6ನೇ ಭಾಗದಲ್ಲಿ ಗಂಧರ್ವ ಅನ್ನೋಂಥ ಭಾಗದಲ್ಲಿ ಎಂಟ್ರೆನ್ಸನ್ನು ಇಟ್ಕೊಂಡ್ರೆ ಸರ್ವಕಾರ್ಯ ಸಿದ್ಧಿ, ಸಂಪತ್ತು, ಸಮೃದ್ಧಿ ಉಂಟಾಗುತ್ತೆ. ಯಾಕಂದರೆ ಈಗ ಇತ್ತೀಚೆಗೆ ಬಂದಂಥದ್ದು ಇದು ಉಚ್ಚಸ್ಥಾನ, ಇದು ಉಚ್ಚಸ್ಥಾನ, ಇದು ಉಚ್ಚಸ್ಥಾನ, ಇದು ಉಚ್ಚಸ್ಥಾನ ಅಂತ ಕರೀತಾರೆ. ಆದರೆ ಹಳೆ ಗ್ರಂಥಗಳಲ್ಲಿ ಆ ವಿಷಯ ಇಲ್ಲ. ಹಾಗಾಗಿ ಇದಕ್ಕೆ ರೆಮಿಡಿ ಸಹ ಇದೆ. ರೆಮಿಡಿ ಮಾಡ್ಕೊಬೋದು, ಅಥವಾ ಕಟ್ಟಡವನ್ನು ಕೆಡವುದೇ ರೆಮಿಡಿ ಮಾಡ್ಕೊಳ್ಳೋ ಅಂಥದ್ದು ಇರುತ್ತೆ, ಅದನ್ನು ಮಾಡ್ಕೊಬೋದು. ಒಂದು ಒಳ್ಳೆ ಜಾಗದಲ್ಲಿ ನೀವು ಅನುಕೂಲ ಇತ್ತು ಅಂತಂದರೆ ಆ ಒಂದು ಎಂಟ್ರೆನ್ಸನ್ನು ಇಟ್ಕೊಂಡ್ರೆ ತುಂಬ ಅದ್ಭುತವಾದ ಫಲಗಳನ್ನು ನಿಮಗೆ ತಂದು ಕೊಡುತ್ತೆ ದಕ್ಷಿಣ ಭಾಗ. ನಂತರ 7ನೇ ಭಾಗದಲ್ಲಿ ಭೃಂಗರಾಜ ಅನ್ನೋ ಜಾಗದಲ್ಲಿ ಮುಖ್ಯ ದ್ವಾರವನ್ನು ಇಟ್ಕೊಂಡ್ರೆ ದಾರಿದ್ರ್ಯ ಮತ್ತು ವಿಪತ್ತುಗಳು ಉಂಟಾಗುತ್ತೆ. ನಂತರ ಮೃಗ ಅನ್ನೋವಂಥ ಜಾಗದಲ್ಲಿ ಪಶು, ಧನ, ಸಂತಾನ ಹಾನಿ ಅನ್ನುವಂಥದ್ದು ಈ ಭಾಗದಲ್ಲಿ ಉಂಟಾಗುತ್ತೆ. ಯಾಕೆಂದರೆ ಯಾವುದೇ ಕಾರಣಕ್ಕೂ ಸೌತ್ ವೆಸ್ಟ್ ಕಾರ್ನರಲ್ಲಿ ಎಂಟ್ರೆನ್ಸನ್ನು ಇಟ್ಕೊಳ್ಳೋಕ್ಕೆ ಹೋಗಬಾರ್ದು. ನಂತರ ನಿರುತಿ ಅನ್ನೋ ಜಾಗದಲ್ಲಿ 9ನೇ ಭಾಗದಲ್ಲಿ ಮೃತ್ಯು ಮತ್ತು ಸಂತಾನ ಪೀಡೆ ಅನ್ನುವಂಥದ್ದು ಉಂಟಾಗುತ್ತೆ. ಸುಮಾರು ವರ್ಷಗಳಿಂದ ನೋಡ್ತಾ ಇದ್ದೀನಿ, ಇಂಥ ಜಾಗದಲ್ಲಿ ಎಂಟ್ರೆನ್ಸನ್ನು ಇಟ್ಕೊಂಡವರು ಇದ್ದಾರೆ. ಹಳೆ ಮನೆಗಳಿರ್ತವೆ ಕೆಲವೊಂದು, ಆ ಮನೆಗಳಲ್ಲಿ ಸಾಕಷ್ಟು ಸಮಸ್ಯೆಗಳು, ಸಂತಾನ ಪೀಡೆ ಇರುತ್ತೆ. ಆಮೇಲೆ ಮೃತ್ಯು ಅನ್ನುವಂಥದ್ದು ಅವ್ರ ಮನೆಯಲ್ಲಿ ಸಮಸ್ಯೆಗಳನ್ನು ತಂದು ಕೊಡ್ತಾ ಇರುತ್ತೆ. ಹಾಗಾಗಿ ನೀವು ನೋಡಿಕೊಂಡು ಆ ಒಂದು 9 ಪದವಿನ್ಯಾಸವನ್ನು ಮಾಡಿಕೊಂಡು 81 ಪದವಿನ್ಯಾಸಗಳನ್ನು ಮಾಡಿಕೊಂಡು ಈ ರೀತಿ ಲೆಕ್ಕಾಚಾರದಿಂದ ಎಂಟ್ರೆನ್ಸನ್ನು ಇಟ್ಕೊಂಡ್ರೆ ನಿಮಗೆ ಉತ್ತಮ ಫಲಗಳನ್ನು ತಂದು ಕೊಡುತ್ತೆ ಅನ್ನುವಂಥದ್ದು ಈ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ. ಸಾಮಾನ್ಯವಾಗಿ ಉಚ್ಚಸ್ಥಾನ, ನೀಚಸ್ಥಾನ ಅನ್ನುವಂಥದ್ದು ಇಂದಿನ ಒಂದು ಗ್ರಂಥಗಳಲ್ಲಿ ಕಾಣ್ತಾ ಇಲ್ಲ. ಈಗ ಬರುವಂಥ ಗ್ರಂಥಗಳಲ್ಲಿ ಇರೋವಂಥದ್ದು. ಉಚ್ಚಸ್ಥಾನ ಅಂತ ತಗೊಂಡಾಗ ಅಲ್ಲಿ ಸಮಸ್ಯೆಗಳನ್ನು ಉಂಟು ಮಾಡುತ್ತೆ. ಅದು ಅನುಭವಿಸೋದನ್ನು ನಾವು ನೋಡ್ತಾ ಇದ್ದೀವಿ. ಹೀಗಾಗಿ ಈ ಒಂದು ವಿಷಯನ ಕೂಲಂಕುಷಿತವಾಗಿ ಇದರ ಬಗ್ಗೆ ಚರ್ಚೆಗಳು ಆಗಬೇಕು, ಇದರ ಬಗ್ಗೆ ಸಂಶೋಧನೆಗಳಾಗಬೇಕು. ಮಯಾ ಋಷಿಗಳ ಒಂದು ಏನು ರಚನೆ ಮಾಡಿಟ್ಟಿದ್ದಾರೆ ಮಯಾ ಋಷಿಗಳು, ಅದನ್ನು ಗಣಪತಿ ಸ್ಥಪತಿಗಳು ರಿಸರ್ಚ್ ಮಾಡಿ ಈ ಒಂದು ವಿಷಯವನ್ನು ತಿಳಿಸ್ಕೊಟ್ಟಿದ್ದಾರೆ. ಇಂತಿಂಥ ಭಾಗದಲ್ಲಿ ಹೀಗೆ ಮನೆ ಎಂಟ್ರೆನ್ಸನ್ನು, ಮುಖ್ಯ ದ್ವಾರವನ್ನು ಇಟ್ಕೊಂಡ್ರೆ ಒಂದು ಉತ್ತಮ ಫಲ ಕೊಡುತ್ತೆ ಅನ್ನುವಂಥದ್ದು ಅವರು ತಿಳಿಸ್ಕೊಟ್ಟಿದ್ದಾರೆ. ಹಾಗಾಗಿ ಅವರು ತಪಸ್ಸಿನ ಫಲ ಅದು ನಮಗೆ ಈ ರೀತಿ ಸಿಕ್ಕಿದೆ. ಇದನ್ನು ಉಪಯೋಗಿಸ್ಕೊಬೇಕು ನಾವೆಲ್ಲ ಅನ್ನುವಂಥದ್ದು ಈ ವಿಡಿಯೋದ ಸಂದೇಶ. ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿತ್ತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ತಿಳಿಸಿ. ಸರ್ವೇ ಜನ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ನಮಸ್ಕಾರ.